ಮಾತುಕತೆ ಮಮತಾ ಜೊತೆ. ನಮಸ್ಕಾರ. ಬೆಳಕು ಎಲ್ಲಾರ್ಗೂ ಬೇಕು, ಎಲ್ಲದಕ್ಕೂ ಬೇಕು. ಈ ವಿಶ್ವ ಅನ್ನುವಂತಹ ದೊಡ್ಡ ಮನೆಯಲ್ಲಿ ಬೆಳಗ್ಗೆ ಆಗ್ತಾ ಇದ್ದ ಹಾಗೆ ಸೂರ್ಯನ್ ಬೆಳಕು, ರಾತ್ರಿ ಆಗ್ತಾ ಇದ್ದ ಹಾಗೆ ಚಂದ್ರನ್ ಬೆಳಕು, ಜೊತೆಯಲ್ಲಿ ನಕ್ಷತ್ರಗಳ ಮಿನುಗೋ ಬೆಳಕು. ಇನ್ನ ನಾವೇ ಕಟ್ಕೊಂಡಿರುವಂತಹ ಪುಟ್ಟ ಪುಟ್ಟ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳನ್ನ ತೆರೀತಿದ್ದ ಹಾಗೆ ಒಳಗ್ ಬರುತ್ತೆ ನೈಸರ್ಗಿಕ ಬೆಳಕು. ಮನೆ ಒಳಗಡೆ ದೀಪವನ್ನ ಹೊತ್ತಿಸ್ತಿದ್ದ ಹಾಗೆ ಆವರಿಸುತ್ತೆ ದೀಪದ ಮಿನುಗೋ ಬೆಳಕು. ಹೌದಲ್ವಾ? ಸರಿ, ಇದೆಲ್ಲ ಹೊರಲೋಕದಾಟ. ಒಳಲೋಕದಾಟದತ್ತ ನೋಡುವುದಾದ್ರೆ ನಾವು ನಮ್ಮ ಮನೆಗಳಲ್ಲಿ ಇರುವಂತಹ ಕಿಟಕಿ ಬಾಗಿಲುಗಳನ್ನ ತೆರೆದೇನೆ ಬೆಳಕನ್ನ ಒಳಗ್ ಬಾ ಅಂತ ಕರೆದ್ರೆ ಬೆಳಕು ಒಳಗ್ ಬರುತ್ತಾ? ದೀಪವನ್ನ ಹೊತ್ತಿಸದೆ ಸುಮ್ಮನೆ ಇದ್ರೆ ಕೂಡ ಬೆಳಕು ಮನೆ ತುಂಬಾ ಆವರಿಸುತ್ತಾ? ಇಲ್ಲ ಅಲ್ವಾ? ಅದೇ ರೀತಿಯಾಗಿ ನಮ್ಮೊಳಗಿನ ನಮ್ಮ ಒಳ ಮನೆಗೆ ಇಲ್ಲದೆ ಇರುವಂತಹ ಗೋಡೆಗಳನ್ನ ನಾವೇ ಕಟ್ಕೊಂಡು ಕಿಟಕಿಗಳನ್ನ ಬಾಗಿಲುಗಳನ್ನ ನಿರ್ಮಾಣ ಮಾಡಿ ಅದನ್ನ ತೆರೆದೇನೆ ಜ್ಞಾನದ ಬೆಳಕನ್ನ ಒಳಗ್ ಬಾ ಅಂದ್ರೆ ಹೇಗ್ ಬರುತ್ತೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರದಂತಹ ಹಲವಾರು ವಿಚಾರಗಳಿಗೆ ನಮ್ಮ ಒಳಮನೆಯಲ್ಲಿ ಸ್ಥಳಾವಕಾಶವನ್ನ ಕೊಟ್ಟು ನಾವೆಲ್ಲೋ ಮೂಲೆಯಲ್ಲಿ ನಿಂತು ದೀಪವನ್ನ ಹೊತ್ತಿಸೋ ಪ್ರಯತ್ನಾನು ಮಾಡದೇ ಇದ್ರೆ ಜ್ಞಾನದ ಜ್ಯೋತಿ ಹೊತ್ತೋದಾದ್ರೂ ಹೇಗೆ? ಪ್ರಕಾಶಿಸೋದಾದ್ರೂ ಹೇಗೆ? ಸ್ವಲ್ಪ ಯೋಚನೆ ಮಾಡೋಣವಾ? ಈ ಇಡೀ ವಿಶ್ವದ ಚೈತನ್ಯ ಶಕ್ತಿಗೆ ಶರಣಾಗೋಣ. ಪ್ರತಿ ಚೇತನದ ಜ್ಞಾನವರ್ಧನೆಯ, ತೇಜೋವರ್ಧನೆಯ ಅವಿರತ ಹಂಬಲಕ್ಕೆ ಪೋಷಕಳಾಗಿ, ಚಾಲಕ ಶಕ್ತಿಯಾಗಿ ಹರಸುವಂತಹ ತಾಯಿ ಕೂಷ್ಮಾಂಡಾಗೆ ನಮನ.